11 ಜನ ಸಾವನ್ನಪ್ಪಿದ್ರಲ್ಲ ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕಣ್ಣೀರನ್ನ ಹಾಕಿದ್ದಾರೆ. ಮಕ್ಕಳನ್ನ ನೆನೆದು ಕಣ್ಣೀರು ಹಾಕ್ಬಿಟ್ರು ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಇವತ್ತು ಮಾಧ್ಯಮಗಳ ಮುಂದೆ ಮಾತನಾಡಬೇಕಾದ್ರೆ ಗೊಳೋ ಅಂತ ಅಡ್ಕೊಂಡು ಕೂತ್ಕೊಂಡ್ರು ಡಿಕೆ ಶಿವಕುಮಾರ್ ಅವರು. ಆ ದೃಶ್ಯಾವಳಿಯನ್ನ ನೋಡ್ಲಿಕ್ಕೆ ಆಗ್ತಾ ಇಲ್ಲ ನನಗೆ, ಮಕ್ಕಳ ಸಾವಿನಿಂದ ನನಗೆ ಹೊಟ್ಟೆ ಉರಿತಾ ಇದೆ ಅಂತ ಕಣ್ಣೀರನ್ನ ಹಾಕಿದ್ದಾರೆ. ಮಾನ್ಯ ಉಪಮುಖ್ಯಮಂತ್ರಿಗಳಾಗಿರುವಂಥ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಸಾಕಷ್ಟು ಟೀಕೆಗಳು ಕೇಳಿ ಬರ್ತಾ ಇದ್ದಾವೆ. ಈ ಸಂದರ್ಭದಲ್ಲಿ ಅವರು ಮರುಗಿದ್ದಾರೆ ಈ ಘಟನೆಗೆ. ಆ ಮಕ್ಕಳ ತಾಯಿ ಮಾತನಾಡೋದನ್ನ ಸಹಿಸೋಕಾಗ್ತಾ ಇಲ್ಲ. ಬೆಂಗಳೂರಿನಲ್ಲಿ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ಕಣ್ಣೀರಿದು. ಇದು ನಮ್ಮ ಮನೆಯ ನೋವಾಗಿದೆ, ಇದರಲ್ಲಿ ರಾಜಕೀಯ ಮಾಡೋದು ಬೇಡ. ಒಂದು ತಾಯಿ ಹೇಳುತ್ತೆ ಪೋಸ್ಟ್ ಮಾರ್ಟಮ್ ಮಾಡಬೇಡಿ ಅಂತ. ಇದನ್ನ ಕೇಳಿ ನನಗೆ ಹೊಟ್ಟೆ ಉರಿತಾ ಇದೆ ಅಂತ ಡಿ ಕೆ ಶಿವಕುಮಾರ್ ಅವರು ಕಣ್ಣೀರನ್ನ ಹಾಕಿದ್ದಾರೆ. ಏನೇನಾಯ್ತು ಬೇರೆಯವರು ಹೆಣದ ಮೇಲೆ ರಾಜಕಾರಣ ಮಾಡ್ತಾ ಇದ್ದಾರೆ. ಕುಮಾರಸ್ವಾಮಿ ಬಿಜೆಪಿ ಅವರೆಲ್ಲ ಅವ್ರದ್ದು ವೃತ್ತಿ, ಅದು ಹೆಣದ ಮೇಲೆ ರಾಜಕೀಯ ಮೊದಲಿಂದನೂ ಅವರು ನಡ್ಸ್ಕೊಂಡು ಬಂದಿದ್ದಾರೆ. ಬೇಕಾದ್ರೆ ನಾನು ದೊಡ್ಡ ಪಟ್ಟಿ ಕೊಡ್ತೀವಿ. ಅವ್ರವ್ರ ಅಡ್ಮಿನಿಸ್ಟ್ರೇಷನ್ಗಳಲ್ಲಿ ಏನೇನಾಯ್ತು ಅಂತ ನಾನು ರಾಜಕಾರಣ ಅವ್ರ ತರ ರಾಜಕಾರಣ ಮಾಡ್ಲಿಕ್ಕೆ ನನಗೆ ಇಷ್ಟ ಇಲ್ಲ. ಬಟ್ ನನಗೆ ಐ ಆಮ್ ವರಿಡ್ ಅಬೌಟ್ ಆ ಪಾಪ ಮಕ್ಕಳು, ಆ ಚಿಕ್ಕ ಮಕ್ಕಳು ಬಹಳ ನಾನು ನೋಡಿದೆ ಅಂತ 15 ವರ್ಷ ಮಕ್ಕಳು ಎಲ್ಲ ಈ ರೀತಿ ಆಗಿದ್ದು 10 ಜನ ನಾನು ನೋಡಿದ್ದೀನಿ ನನ್ನ ಕಣ್ಣಲ್ಲೇ. ಯಾರು ಯಾವ ಫ್ಯಾಮಿಲಿನೂ ಡೈಜೆಸ್ಟ್ ಮಾಡ್ಕೊಳಕ್ ಸಾಧ್ಯ ಇಲ್ಲ. ಪೊಲೀಸ್ ಕಮಿಷನರ್ ಅವರು ನನಗೆ ಇಮಿಡಿಯೇಟ್ ಆಗಿ 10 ಮಿನಿಟ್ಸ್ ಅಲ್ಲೇ ಕ್ಲೋಸ್ ಮಾಡ್ಸಕ್ಕೆ ಒಂದು ಗಾಡಿ ಅಂತ ಹೇಳೋರು. ಇಮಿಡಿಯೇಟ್ ನಾನು ರಶ್ ಮಾಡಿದೆ ಅಲ್ಲಿಗೆ. ಪಾಪ ಪೊಲೀಸ್ ಕಮಿಷನರ್ ಬಂದು ಹೇಳಿದ್ರು ಸಿಕ್ಕಿದೆ 1-2 ಏನೋ ಹೆಚ್ಚು ಕಮ್ಮಿ ಆಗಿದೆ, ಸ್ವಲ್ಪ ಇಮಿಡಿಯೇಟ್ ಆಗಿ ರಶ್ ಮಾಡಿ 10 ನಿಮಿಷದಲ್ಲಿ ಮುಗಿಸಕ್ಕೆ ನೀವು ಏರ್ಪಾಟ್ ಮಾಡಿ ಅಂತ. ನಾನು ಇವರು ಮ್ಯಾನೇಜ್ಮೆಂಟ್ ಅವರು KCA ಮ್ಯಾನೇಜ್ಮೆಂಟ್ ಅವರು ಹೋಗಕ್ ಆಗ್ತಿರ್ಲಿಲ್ಲ. ನಾನು ಕಾರಲ್ಲಿ ಕುಂಡಿಸ್ಕೊಂಡು ನಾನು ಅಲ್ಲಿ ಹೋಗೋದು KCA ಹೋಗೋದು ನನಗೆ ಪ್ಲಾನ್ ಇರಲಿಲ್ಲ. ಅವ್ರು ಇನ್ವೈಟ್ ಮಾಡಿದ್ರು ನನಗೆ ಅಲ್ಲಿ ಹೋಗಕ್ಕೆ ನನಗೆ ಇಂಟ್ರೆಸ್ಟ್ ಇರಲಿಲ್ಲ. ನನಗೆ ಡಿ ಕೆ ಶಿವಕುಮಾರ್ ಅವರ ಕಣ್ಣೀರಿಗೆ ವಿಜೇಂದ್ರ ಮಾತನಾಡ್ತಾ, ಡಿ ಕೆ ಶಿವಕುಮಾರ್ ಕಣ್ಣೀರು ಹಾಕೋದು ಬದಲು ನಿನ್ನೆ ಅವರು ಕಾಲ್ತುಳಿತದಿಂದ ಸಾವನ್ನಪ್ಪುವಾಗ DKಶಿಗೆ ವಿವೇಚನೆ ಇರಬೇಕಾಗಿತ್ತು ಅಂತ ವಿಜೇಂದ್ರ ಕಿಡಿಕಾರಿದ್ದಾರೆ. ಡಿಸಿಎಂ DKಶಿ ಕಣ್ಣೀರಿಗೆ ವಿಜೇಂದ್ರ ತಿರುಗೇಟನ್ನ ಕೊಟ್ಟಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಇವತ್ತು ಕಣ್ಣೀರು ಹಾಕೋದ್ರ ಬದಲು ನಿನ್ನೆ ದುರ್ಘಟನೆ ನಡೆದು 11 ಜನ ಪ್ರಾಣ ಕಳೆದುಕೊಂಡಿದ್ದಾರೆ ಅಂತ ಹೇಳಿದ್ಮೇಲೂ ಸಹ ಹೋಗಿ ಆ ಕಪ್ಪಿಗೆ ಮುತ್ತು ಕೊಡ್ತಾ ಇದ್ರಲ್ಲ, ಅವಾಗ ವಿವೇಚನೆ ಬರಬೇಕಾಗಿತ್ತು. ನಿನ್ನೆ ದಿನ ಆ ವಿವೇಚನೆ ಇರಬೇಕಿತ್ತು ಅವರಿಗೆ. ಡಿ ಕೆ ಶಿವಕುಮಾರ್ ಅವರು ಇವತ್ತು ಕಣ್ಣೀರು ಹಾಕೋದ್ರ ಬದಲು ನಿನ್ನೆ ದುರ್ಘಟನೆ ನಡೆದು 11 ಜನ ಪ್ರಾಣ ಕಳೆದುಕೊಂಡಿದ್ದಾರೆ ಅಂತ ಹೇಳಿದ್ಮೇಲೂ ಸಹ ಹೋಗಿ ಆ ಕಪ್ಪಿಗೆ ಮುತ್ತು ಕೊಡ್ತಾ ಇದ್ರಲ್ಲ, ಅವಾಗ ವಿವೇಚನೆ ಬರಬೇಕಾಗಿತ್ತು. ನಿನ್ನೆ ದಿನ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಹಬಾಕ ತಿಮ್ಮೇಗೌಡರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ತಿಮ್ಮೇಗೌಡ್ರೆ, ಅನ್ಯಾಯವಾಗಿ 11 ಸಾವಾಗಿರುವಂಥದ್ದು, ಇದಕ್ಕೆ ನೇರ ಹೊಣೆ ಮತ್ಯಾರು ಅಲ್ಲ, ಸರ್ಕಾರ ಮತ್ತು ಪೊಲೀಸರು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸೊ ಈ ಸಂದರ್ಭದಲ್ಲಿ ಈ ಘಟನೆ ಆದ ಬಳಿಕ, ಒಂದಿನ ಆದ ಬಳಿಕ ಡಿ ಕೆ ಶಿವಕುಮಾರ್ ಅವರು ಕಣ್ಣೀರನ್ನ ಹಾಕಿದ್ದಾರೆ. ಈಗ ಸಾವಿನ ಮೇಲೆ ಕಣ್ಣೀರಿನ ರಾಜಕೀಯ ಯಾವ ರೀತಿಯಾಗಿ ನಡೀತಾ ಇದೆ? ಪೃಥ್ವಿರಾಜ್, ಬಹಳ ಮುಖ್ಯವಾಗಿ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಿನ್ನೆ ನಡೆದಂಥ ಕಾಲ್ತುಳಿತ ಪ್ರಕರಣದಲ್ಲಿ 11 ಮಂದಿ ಏನು ಸಾವನ್ನಪ್ಪಿದ್ದಾರೆ, ಇದರಿಂದ ಆಕ್ರೋಶಗೊಂಡಿರ್ತಕ್ಕಂಥ ಪ್ರತಿಪಕ್ಷಗಳು ಇದೀಗ ಸರ್ಕಾರದ ವಿರುದ್ಧ ಮುಗಿಬಿದ್ದಿರ್ತಕ್ಕಂಥದ್ದು. ಒಂದು ಕಡೆ ಗೃಹ ಸಚಿವ ಹಾಗೂ ಏನು ಈ ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರ ರಾಜೀನಾಮೆಗೆ ಬಿಗಿಪಟ್ಟನ್ನು ಹಿಡಿದಿರ್ತಕ್ಕಂಥದ್ದು. ಸೊ ಹೀಗಾಗಿಯೇ ಸರ್ಕಾರದ ವಿರುದ್ಧ ಜನಾಕ್ರೋಶ ಒಂದು ಕಡೆಯಾಗಿ ಪ್ರತಿಪಕ್ಷಗಳ ಒಂದು ಏನು ಟೀಕೆಗಳು ವ್ಯಕ್ತವಾದಂಥ ಹಿನ್ನೆಲೆಯಲ್ಲಿ ಇದೀಗ ಉಪಮುಖ್ಯಮಂತ್ರಿಯೂ ಆಗಿರ್ತಕ್ಕಂಥ ಬೆಂಗಳೂರು ನಗರಾಭಿವೃದ್ಧಿ ಸಚಿವ DCM ಡಿ ಕೆ ಶಿವಕುಮಾರ್ ಅವರು ಎಲ್ಲ ಒಂದು ಕಡೆಯಾಗಿ ಎಮೋಷ್ನಲ್ ಕಾರ್ಡ್ ಪ್ಲೇ ಮಾಡೋದ್ರ ಅಂತ. ಯಾಕಂತ ಹೇಳಿದ್ರೆ ಇವತ್ತು ಈ ಮಾಧ್ಯಮಗಳೊಂದಿಗೆ ಮಾತನಾಡುವಂಥ ಸಂದರ್ಭದಲ್ಲಿ ಆ ಒಂದು ಘಟನೆಯನ್ನು ಕುರಿತು ತುಂಬ ಭಾವುಕರಾದರು, ಕಣ್ಣೀರನ್ನು ಹಾಕಿದ್ರು. ಯಾಕಂತ ಹೇಳಿದ್ರೆ ನೋಡಿ, ಕುಮಾರಸ್ವಾಮಿ ಆಗಿರ್ಬೋದು, ವಿರೋಧ ಪಕ್ಷದವರಾಗಿರ್ಬೋದು, ಅವರೆಲ್ಲ ಸಾವಿನ ಮೇಲೆ ಹೆಣದ ಮೇಲೆ ರಾಜಕೀಯವನ್ನು ಮಾಡ್ತಾರೆ, ಅದು ಬಿಟ್ಬಿಡಿ. ಆದರೆ ಆ ತಾಯಂದರು ಮಕ್ಕಳುಗಳನ್ನ ಕಳ್ಕೊಂಡಿದ್ದಾರಲ್ಲ, ಅದು ನನಗೆ ಭಾಳ ದುಃಖವನ್ನು ತರಿಸಿರ್ತಕ್ಕಂಥದ್ದು. ಅವರೆಲ್ಲರೂ ಕೂಡ ನಮ್ಮ ಮನೆಯವರು, ಅವರೆಲ್ಲರೂ ಕೂಡ ನಮ್ಮ ಕುಟುಂಬದಂತೆ ಎನ್ನುವಂಥ ಒಂದು ಮಾತನ್ನು ಹೇಳೋದ್ರ ಮುಖಾಂತರ ಗಳಗಳನ್ನೇ ಕಣ್ಣೀರಿಟ್ಟಂಥ ಒಂದು ಸನ್ನಿವೇಶ ಇವತ್ತು ಅವರ ನಿವಾಸದಲ್ಲಿ ಕಂಡುಬಂತು. DCM ಡಿ ಕೆ ಶಿವಕುಮಾರ್ ಅವರು ಇವತ್ತು ಈ ರೀತಿಯಾದಂಥ ಕಣ್ಣೀರನ್ನು ಇಟ್ಟಿರ್ತಕ್ಕಂಥದ್ದು ಎಲ್ಲ ಒಂದು ಕಡೆಗೆ ಎಮೋಷ್ನಲ್ ಕಾರ್ಡ್ ಪ್ಲೇ ಮಾಡೋದ್ರ ಮುಖಾಂತರ ಒಂದು ರೀತಿ ಜನಾಕ್ರೋಶವನ್ನು ತಮ್ಮನೇ ಮಾಡುವಂಥ ಅಂದರೆ ಜನಾಕ್ರೋಶವನ್ನು ತಗ್ಗಿಸುವಂಥ ಒಂದು ನಿಟ್ಟಲ್ಲಿ ಇಂಥದ್ದನ್ನು ಕಾರ್ಡ್ ಪ್ಲೇ ಮಾಡಿದ್ರ ಅನ್ನುವಂಥದ್ದು ಸಹಜವಾಗಿ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಕೇಳಿ ಬರ್ತಾ ಇದ್ರೆ, ಇತ್ತ ಪ್ರತಿಪಕ್ಷಗಳು ಕೂಡ ಕಣ್ಣೀರಿಗೆ ಟೀಕೆಯನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು. ನೋಡಿ, ಈ ಕುರಿತು ಪ್ರತಿಕ್ರಿಯೆಯನ್ನು ಕೊಟ್ಟಿರ್ತಕ್ಕಂಥ BJP ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರು
ಅಂದರೆ DCM DK ಶಿವಕುಮಾರ್ ಅವರು ಕಣ್ಣೀರನ್ನು ಹಾಕುವಂಥ ಬದಲು ನಿನ್ನೆ ಅವ್ರಿಗೆ ವಿವೇಚನೆ ಇರಬೇಕಾಗಿತ್ತು ಕಾರ್ಯಕ್ರಮವನ್ನು ಆಯೋಜನೆ ಮಾಡುವಂಥ ಸಂದರ್ಭದಲ್ಲಿ ಎನ್ನುವಂಥ ಮಾತನ್ನು ಹೇಳಿರ್ತಕ್ಕಂಥದ್ದು. ಸೊ ಹೀಗಾಗಿ ಒಂದು ಕಡೆಯಾಗಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಮತ್ತೊಂದು ಕಡೆಯಾಗಿ ಬೆಂಗಳೂರು ನಗರಾಭಿವೃದ್ಧಿ ಸಚಿವ DK ಶಿವಕುಮಾರ್ ಇವರಿಬ್ಬರ ರಾಜೀನಾಮೆಗೂ ಕೂಡ ಸಹಜವಾಗಿ ಪ್ರತಿಪಕ್ಷಗಳು ಒತ್ತಡವನ್ನು ಏರುವಂಥ ಒಂದು ಸಾಧ್ಯತೆಗಳಿದ್ದಾವೆ. ಮತ್ತೊಂದು ಕಡೆಯಾಗಿ ನಾನಾ ರೀತಿಯಲ್ಲಿ ಟೀಕೆಗಳನ್ನು ಕೂಡ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಮತ್ತೊಂದು ಕಡೆಗೆ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಮತ್ತು ಶೋಭಾ ಕರಂದ್ಲಾಜೆ ಅವರು ಕೂಡ ಸರ್ಕಾರದ ಮೇಲೆ ಮುಗಿಬಿದ್ದಾರೆ. ಅಂದರೆ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಈ ಒಂದು ಪ್ರಕರಣ ಸೌಂಡ್ ಮಾಡ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಅತ್ತ ಕಾಂಗ್ರೆಸ್ ಹೈಕಮಾಂಡು ಕೂಡ ಒಂದು ರೀತಿ ಮುಜುಗರಕ್ಕೆ ಒಳಗಾಗ್ತಾ ಇದೆ. ಮತ್ತೊಂದು ಕಡೆಗೆ ಇಲ್ಲೂ ಕೂಡ ರಾಜ್ಯ ಕಾಂಗ್ರೆಸ್ ನಾಯಕರು ಆ ಒಂದು ಪರಿಸ್ಥಿತಿಯನ್ನು ನಿಯಂತ್ರಣ ಮಾಡುವಲ್ಲಿ ಸರ್ಕಾರ ವಿಫಲವಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರು ಕೂಡ ಒಂದು ರೀತಿ ದೊಡ್ಡ ಮಟ್ಟದ ಮುಜುಗರ, ಮತ್ತೊಂದು ಕಡೆಯಾಗಿ ಇರ್ಸು ಮುರ್ಸು ಆಗಿರ್ತಕ್ಕಂಥದ್ದು. ಯಾರ ತಲೆದಂಡ ಬೇಕಾದರೂ ಆಗ್ಬೋದು ಅನ್ನುವಂಥ ಒಂದು ಆತಂಕ ಸಹಜವಾಗಿ ಇದೀಗ ಪ್ರತಿಪಕ್ಷಗಳಲ್ಲಿ ಮತ್ತು ಸರ್ಕಾರದ ಹಂತದಲ್ಲಿ ಚರ್ಚೆ ಆಗ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ನಿಟ್ಟಿನಲ್ಲಿ DK ಶಿವಕುಮಾರ್ ಅವರು ಭಾವನಾತ್ಮಕ ಅಸ್ತ್ರ ಪ್ರಯೋಗ ಮಾಡಿದ್ರೆ ಇತ್ತ ಪ್ರತಿಪಕ್ಷಗಳು ರಾಜೀನಾಮೆಗೂ ಕೂಡ ಮತ್ತೊಂದು ಕಡೆಯಾಗಿ ಸರ್ಕಾರದ ವೈಫಲ್ಯಗಳನ್ನು ಎತ್ತಿ ಹಿಡಿಯುವಂಥ ಒಂದು ನಿಟ್ಟಲ್ಲಿ ಸರಣಿ ಸುದ್ದಿಗೋಷ್ಠಿಯನ್ನು ನಡೆಸ್ತಾ ಇರ್ತಕ್ಕಂಥದ್ದು. ಪೃಥ್ವಿರಾಜ್. ಓಕೆ, ಧನ್ಯವಾದ ತಿಮ್ಮೇಗೌಡರು ನಿಮ್ಮೆಲ್ಲ ಮಾಹಿತಿಗಾಗಿ.